ಮಠ ಮೂವಿ ನೋಡಿರ್ತೀರಲ್ಲ ನೀವು, ಸೇಮ್ ಇಲ್ಲೇ ನಿಂತ್ಕೊಂಡು ನೋಡಿದ್ರು ಕಾಂತಾರ ಮೂವಿಯಲ್ಲಿ ನೋಡಿ. ನಾನು ಇದನ್ನು ಸಡನ್ನಾಗಿ ನೋಡಿ ರಿಯಲ್ ಹುಲಿನೇ ಅನ್ಕೋ. ನಮಸ್ತೆ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ನಾನು ಹೋಗ್ತಿರೋದು ಬಂದ್ಬಿಟ್ಟು ಜಾನಪದ ಲೋಕ ಅಂತ. ನೀವು ಆಲ್ರೆಡಿ ನಿಮಗೆಲ್ಲ ತಮ್ಮನೇಲಲ್ಲೇ ಗೊತ್ತಾಗಿರುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇರೋದು. ಸೊ ಬನ್ನಿ ಹೋಗೋಣ. ಹಾಗೆ ನೀವು ಯಾರ್ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಸಪೋರ್ಟ್ ಮಾಡಿ, ಕನ್ನಡಿಗರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಸೊ ಬನ್ನಿ ಹೋಗೋಣ. ಇನ್ನೇನು ನಾವು ಕುಂಬಳಗೋಡು ಹತ್ರ ಬಂದಿದ್ದೀವಿ. ಇಲ್ಲಿಂದ ಸುಮಾರು 30 ಕಿಲೋಮೀಟ್ರ್ ಏನೋ ಇದೆ ಆ ಜಾಗಕ್ಕೆ. ಸೊ ಬನ್ನಿ ಹೋಗೋಣ. ಇಲ್ಲಿಂದ ಇದು ಮೈಸೂರು ಎಕ್ಸ್ಪ್ರೆಸ್ ಹೈವೇ. ಇಲ್ಲಿ ನಮ್ಮ 2 ವೀಲರ್ಗಳಿಗೆ ಬಿಡಲ್ಲ, ಎಲ್ರಿಗೂ ಗೊತ್ತಿರೋದೇನೆ. ಸೊ ಅದಕ್ಕೆ ನಾವು ಇಲ್ಲೇ ಸರ್ವಿಸ್ ರೋಡಲ್ಲೇ ಹೋಗ್ಬೇಕು ಇಲ್ಲಿಂದನೇ. ಮತ್ತು ಇವಾಗ ನಂದರಲ್ಲಿ 500 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನೂ ಒಂದು 500 ಜನ ಸಬ್ಸ್ಕ್ರೈಬ್ ಆದರೆ 1K ಆಗುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಸ್ವಲ್ಪ ಬೇಗ ರೀಚ್ ಆಗೋಕ್ಕೆ. ಸೊ ನಮಗೂ ಇನ್ನೂ ಹುಮ್ಮಸ್ಸು ಬರುತ್ತೆ, ಇನ್ನೂ ಹೆಚ್ಚು ವೀಡಿಯೋ ಮಾಡೋಕ್ಕೆ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ ಎಲ್ಲ. ಇನ್ನೇನು ನೋಡಿದ್ರು ಇಲ್ಲೇ ಬಂದ್ಬಿಟ್ವಿ. ಇದೇ ಜಾನಪದ ಲೋಕ. ಇಲ್ಲೇ ನೋಡಿ ಎಂಟ್ರೆನ್ಸ್ ಕಾಣಿಸ್ತಾ ಇದೆ. ನೋಡ್ಗುರು, ಇದೇ ಜಾನಪದ ಲೋಕ. ಎಂಟ್ರೆನ್ಸಿಂದ ಹಿಂಗೆ ಕಾಣಿಸ್ತಾ ಇತ್ತು ನೋಡ್ರಿ. ಇಲ್ಲಿಂದ ಎಂಟ್ರೆನ್ಸ್ ಹಿಂಗೆ ತಗೋಗ್ಬೇಕು ನೋಡ್ರಿ. ಇಲ್ಲಿ ಟಿಕೆಟ್ ಎಲ್ಲ ಕೊಟ್ಟಿದ್ದಾರೆ. ಟಿಕೆಟು ಒಬ್ರಿಗೆ 50 ರೂಪಾಯಿ ಇದ್ದಿದ್ದು ಇವಾಗ 100 ರೂಪಾಯಿ ಮಾಡಿದ್ದಾರೆ ನೋಡಿ. ಬರ್ರಿ ಒಳಗೋಗೋಣ ಇವಾಗ. ಹಾಂ ತಗೊಂಡು ನೋಡ್ರಿ. ಇದು ಈ ಥರ ಸ್ಟ್ಯಾಚುಗಳಿದೆ ನೋಡಿ ಇಲ್ಲಿ. ಮತ್ತು ಇದು ನೋಡ್ರಿ, ಒಂದೊಂದು ಕಲೆಗಳದ್ದು ಇಲ್ಲಿ ಒಂದೊಂದು ಥರ ಇದೆ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಪಾರ್ಕ್ ಥರನೂ ಮಾಡಿದ್ದಾರೆ, ಕುತ್ಕೊಳ್ಳೋಕ್ಕೆಲ್ಲ ಚೇರ್ ಗೀರ್ ಹಾಕ್ಕೊಂಡೆಲ್ಲ. ನೀವು ಫುಲ್ಲು ಇದನ್ನು ಸುತ್ತಬೇಕಂದ್ರೆ 2 ಅವರ್ ಬೇಕು. 2 ಅವರ್ ಅಂದರೆ ಲೆಂತಿ ಆಗೋಗ್ಬಿಡುತ್ತೆ ನೋಡ್ರಿ. ಇಲ್ಲೆಲ್ಲ ಇದು ಕಣಿ ಹೇಳೋರ್ದು ಇವರು, ಮತ್ತು ಡೊಳ್ಳು ಹೊಡೆಯೋರು ಇವರು ಇಲ್ಲಿದೆ. ನೋಡ್ರಿ ಎತ್ತಿನ ಗಾಡಿ ಎಲ್ಲ ಹೆಂಗೆ ಕಟ್ಟಿಕ್ಕಿದ್ದಾರೆ ಇಲ್ಲಿ. ಹಳೇ ಕಾಲದ ಎತ್ತಿನ ಗಾಡಿ ನೋಡ್ರಿ. ಇದೇನು ನೋಡ್ತಿದ್ದೀರಾ? ಇದೊಂಥರ ಇಲ್ಲಿ ಡ್ಯಾನ್ಸ್ ಆಡೋದು, ಇಲ್ಲಿ ಕುತ್ಕೊಂಡು ನೋಡೋ ಥರ. ಇದು ನನ್ನ ಪ್ರಕಾರ ಅದೇ ಇದು ಮಠ ಮೂವಿ ನೋಡಿರ್ತೀರಲ್ಲ ನೀವು, ಸೇಮ್ ಇಲ್ಲೇ ನಿಂತ್ಕೊಂಡು ಅವ್ರು ಡ್ಯಾನ್ಸ್ ಆಡೋದು ನೋಡಿ. ಅದೇ ಜಾಗ ಅಂದ್ಕೊಂಡಿದ್ದೀನಿ. ಇದು ನನ್ನ ಪ್ರಕಾರ ಅದೇ ಜಾಗ ಇದು ನೋಡ್ರಿ. ಇಲ್ಲೇ ಅವರು ಡ್ಯಾನ್ಸ್ ಆಡೋದು. ಬೇಕಾದ್ರೆ ಈ ಸೈಡಲ್ಲಿ ಫೋಟೋ ಹಾಕ್ತೀನಿ ನೋಡ್ರಿ, ಅದರದ್ದೇ ಸೇಮ್ ಇದೇ ಥರ ಇರುತ್ತಲ್ಲ. ನೋಡಿದ್ರು ಕಾಂತಾರ ಮೂವಿಯಲ್ಲಿ ನೋಡಿದ್ದೀರಲ್ಲ, ಆ ಥರದ್ದೇ ಇದು ನೋಡ್ರಿ. ಇಲ್ಲೂ ಒಂದಿದೆ ಅದೇ ಥರದ್ದು.
ಮತ್ತು ಇದು ಜಾನಪದ ಲೋಕ ಅಂತ ಬೋರ್ಡು. ಮತ್ತು ನೋಡ್ಗುರು, ಇಲ್ಲಿ ಅಜ್ಜಿಯವರು ಹಾಲು ಕರಿತಾ ಇದ್ದಾರೆ. ಇಲ್ಲಿ ಕುರಿ ಮೇಯ್ಸೋಕ್ಕೆ ಕರ್ಕೊ ಹೋಗ್ತಿದ್ದಾರೆ ಅಂಕಲ್ ಅವರು. ಮತ್ತು ಅಲ್ಲಿ ಅವ್ರ ವೈಫ್ ಅವರೇನೋ ತರಕಾರಿ ಹೆಚ್ಚುತ್ತಾ ಇದ್ದಾರೆ. ಸೊ ಹಂಗೆ ಮುಂದೆ ಬಂದರೆ ಇಲ್ಲಿ ನೋಡಿ, ಅಣ್ಣವರು ಸೌದೆ ಹೊಡಿತಾ ಇದ್ದಾರೆ ನೋಡಿ. ಈ ಥರ ನೋಡ್ರಿ, ಇದು ಕುರಿ ಅಕ್ಕವ್ರು ಏನೋ ಮಾಡ್ತಿದ್ದಾರೆ. ಬರ್ರಿ ಒಳಗೆ ಹೋಗೋಣ. ನೋಡಿ ಒಳಗಡೆ ಎಲ್ಲ ಈ ಥರ ಇದೆ ಅವ್ರದ್ದು ಉಪಯೋಗಿಸುವಂಥ ವಸ್ತುಗಳು. ಈ ಥರ ಮಲ್ಕೋತಿದ್ರು ನೋಡ್ರಿ ಅವರೆಲ್ಲ. ಚಾಪೆ ಇದು ತಿನ್ನಕ್ಕೆ ಹಾಕಿರೋದು. ಇದು ಅವರ ಕಿಚನ್, ಅಡುಗೆ ಮನೆ ನೋಡಿ. ಈ ಥರ ಎಲ್ಲ ಮಣ್ಣಿನ ಪಾತ್ರೆಗಳು ಫುಲ್ಲು. ಆಮೇಲೆ ಈ ಕಡೆಯಿಂದ ಬಂದರೆ ಬೇರೆಯವ್ರ ಮನೆಗೆ ಹೋಗೋದು. ಇತ್ತಲು ಬಾಗಿಲು ಇದು ನೋಡ್ರಿ ಅಕ್ಕವರು ಏನೋ ಇಷ್ಟ ಕೂತಿದ್ದಾರೆ. ಬರ್ರಿ ಅವ್ರ ಮನೆ ಒಂದ್ಸಲ ನೋಡೋಣ. ನೋಡಿ ಅವ್ರ ಮನೆ ಇನ್ನೂ ಫುಲ್ಲು, ಇವ್ರು ಇನ್ನೂ ಹಳೆಯೊಬ್ರು ಇವರು. ನೋಡ್ರಿ ಯಾವ ಥರ ಇದೆ ಅವ್ರ ಮನೇಲಿ ಎಲ್ಲ. ನೋಡ್ರಿ ಹೆಂಗೆ ಕಟ್ಸಿದ್ದಾರೆ. ಎಲ್ಲ ಕಟ್ಸಿರೋದಲ್ಲ, ಅವರೇ ಕಟ್ಕೊಂಡಿರೋದು ನೋಡಿ. ಇವರು ಕೂಡ ಮಣ್ಣಿನ ಪಾತ್ರೆನೇ ಯೂಸ್ ಮಾಡೋದು. ಈ ಕಡೆ ಬಂದರೆ ಅವರ ಅಡಿಗೆ ಮನೆ ನೋಡಿ. ಇದನ್ನು ನೋಡಿದ್ರೆ ಒಳ್ಳೆ ಸಾರಾಯಿ ಕಾಯಿಸೋ ಥರ ಅಂಡ ಥರ ಐತೆ ನೋಡಿ. ಇದು ಸ್ನಾನ ಮಾಡೋದು ಮನೆ. ಇದು ರಾಗಿ ಆರಿಸ್ತವ್ರೆ ಗಾಳೀಲಿ. ಹಾಕೋರೆಲ್ಲ ಒಂದು ಮಾಡ್ತವ್ರೆ, ರಾಶಿ ಮಾಡ್ತವ್ರೆಲ್ಲ. ನಡ್ರಿ ಇದ್ರೊಳಗೆ ಹೋಗೋಣ. ನೋಡಿ ಇಲ್ಲೆಲ್ಲ ಇದು ನೋಡಿ, ಎಣ್ಣೆ ತೆಗಿತವ್ರೆ. ಎಣ್ಣೆ ತೆಗಿಯುವಂಥ ಗಾಡಿ ಇದೆಲ್ಲ ನೋಡಿ. ಹಸುಗಳು ಎಲ್ಲ ಫುಲ್ಲು ರಿಯಲ್ ಆಗಿರೋ ಥರನೇ ಹಸುಗಳು ನೋಡ್ರಿ. ಹಿಂಗಿದೆ. ಇದು ಎಮ್ಮೆಗಳು. ಇವರೇನೋ ಮಾಡ್ತಿದ್ದಾರೆ ಅಣ್ಣವರು. ಇದು ಏನಂತ ಗೊತ್ತಿಲ್ಲ. ಅಲ್ಲಿದೆ ನೋಡಿ, ಭತ್ತ ಕುಟ್ಟುವ ಕೊಟ್ಟಾಣ ಅಂತೆ. ಇಲ್ಲೆಲ್ಲ ಆಯುಧಗಳು ತಯಾರು ಮಾಡೋದು, ಮಡಕೆ ಮಾಡೋವಂಥದ್ದು. ಮಡಕೆದೆಲ್ಲ ಐತೆ ನೋಡ್ರಿ. ಇಲ್ಲ ಮಡಕೆ ಮಾಡಬೇಕು ನೋಡ್ರಿ. ಇಲ್ಲಿ ಕಾವಿ ಕೊಟ್ಟು ಇದು ಕುಟ್ತವ್ರೆ. ಇದು ನೋಡ್ರಿ, ಇದು ಪಂಚಾಯಿತಿ ಕಟ್ಟೆ. ಎಲ್ಲ ದೊಡ್ಡವರೆಲ್ಲ ಸೇರ್ಕೊಂಡು ಹರಟೆ ಹೊಡೆಯೋ ಅಂಥ ಜಾಗ. ಮತ್ತು ಏನೇ ತೊಂದರೆ ಬಂದರೂ ಒಟ್ಟಾಗಿ ಕುತ್ಕೊಂಡು ಮಾತಾಡೋ ಅಂಥ ಜಾಗ ಇದು ಆಗಿನ ಕಾಲದಲ್ಲಿ. ಮತ್ತು ಇದು ಬುಟ್ಟಿ ಎಣಿತವ್ರ ಅಕ್ಕವರು ನೋಡಿ. ನವಿಲಿದೆ, ಅದನ್ನು ಮಾಡಿಕ್ಕಿದ್ದಾರೆ ನೋಡ್ರಿ. ಇಲ್ಲಿ ಇದು ಎಣ್ಣೆ ತೆಗಿಯೋ ಅಂಥ ಎಣ್ಣೆ ತೆಗಿಯೋ. ಮತ್ತು ಇಲ್ಲೆಲ್ಲ ಕಂಸಾಳೆ ಆಡ್ತಿದ್ದಾರೆ. ಕಂಸಾಳೆದೆಲ್ಲ ಇದೆ ಇಲ್ಲಿ. ಹಾಗೆ ಈ ಕಡೆಗೆ ಬಂದರೆ ಇಲ್ಲಿ ಬೋಟಿಂಗ್ ಕೂಡ ಇದೆ. ಇಲ್ಲಿ ನೋಡಿ, ಎಲ್ಲ ಬೋಟೆಲ್ಲ ನಿಲ್ಸಿದ್ದಾರೆ ನೋಡ್ರಿ. ಎಲ್ಲ ನೀರು ಖಾಲಿ ಆಗಿದೆಯಲ್ಲ, ಸೊ ಅದಕ್ಕೆ ಆಡಿಸ್ತಿಲ್ಲ ಅಂದ್ಕೊತೀನಿ. ಫುಲ್ಲು ನೀರಿಲ್ಲ ಅಷ್ಟೊಂದು. ಅದಕ್ಕೆ ಸೈಡಲ್ಲಿ ಬಿಸಾಕಿದ್ದಾರೆ. ಹಾಗೆ ಈ ಕಡೆ ಬಂದರೆ ಅಲ್ಲಿ ಮೊಸಳೆಗಳು ನೋಡಿ, ಎಲ್ಲ ರಿಯಲ್ ಆಗಿರೋ ಥರ ಮೊಸಳೆಗಳಿದೆ ನೋಡ್ರಿ. ಹೆಂಗೈತೆ, ಫುಲ್ಲು ರಿಯಲ್ಲೇ ಅನ್ಕೊಬಿಡ್ಬೇಕು ಮೊಸಳೆಗಳು. ಹಂಗಿದೆ ನೋಡ್ರಿ. ಆ ಕಡೆಯಲ್ಲಿ ನೋಡ್ರಿ, ಒಳಗಡೆಯಲ್ಲಿ ಕರಡಿ ಐತೆ ನೋಡ್ರಿ. ಇಲ್ಲಿ ಕರಡಿ ಅದ್ರ ಮಕ್ಕಳ ಜೊತೆ ಹೋಗ್ತಾ ಐತೆ ಈಜಾಡೋಕ್ಕೆ ನೋಡ್ರಿ. ಈ ಥರ ಐತಿ ಇಲ್ಲಿ. ಮತ್ತು ಇದೊಂದು ನೋಡಿ, ಸುಡಗಾಡು ಸಿದ್ಧರು ಅಂತೆ ನೋಡ್ರಿ. ಇವರು ಹಿಂಗಿದ್ದಾರೆ ನೋಡೋಕ್ಕೆ. ಸ್ವಲ್ಪ ನೈಟ್ ಟೈಮಲ್ಲಿ ನಿಂತವ್ರು ಬಂದರೆ ಗಾಬರಿ ಆಗೋಗ್ಬಿಡುತ್ತೆ ನನಗೆ. ಮತ್ತು ಇದು ನೋಡಿ, ರಥ, ಅದ್ರ ಮೇಲ್ಗಡೆ ನಂದಿ. ಇದೆಲ್ಲ ನೋಡಿ ಹೆಂಗಿದೆ. ಇಲ್ಲಿ ಹಳೇ ಕಾಲದಲ್ಲಿ ಬಳಸ್ತಿದ್ದಂಥ ಗಾಡಿಗಳು. ಎತ್ತು ಇಲ್ಲ ಕುದುರೆನೋ ಏನೋ ಕಟ್ಟಿಸ್ಕೊಂಡು ಇದ್ರ ಮೇಲೆ ಹೊರ್ಸ್ಕೊಂಡು ಹೋಗ್ತಿದ್ರು. ಇದು ರಾಗಿದು ಇದೆ ನೋಡಿ. ಮತ್ತು ಇದು ಹೂವಿನ ಪಲ್ಲಕ್ಕಿ ನೋಡ್ರಿ ಹೆಂಗೈತೆ ಪಲ್ಲಕ್ಕಿ. ಎಲ್ಲ ಹಳೇದಾಗೋಗಿದೆ.
2003 ನೋಡಿ, ಇಲ್ಲೇ 2003 ಕಟ್ಸಿರೋ ಪಲ್ಲಕ್ಕಿ ಇದು. ನೋಡ್ರಿ ಇದು ಗಿರಿಜನ ಲೋಕ ಇದೆ ನೋಡಿ, ಈ ಥರ ನೋಡ್ರಿ. ಇದು ಜೇನು ಕುರು ಬರಂತೆ. ಇಲ್ಲಿ ಬಿಸಿಲು ಇದು ಬಿಸಿ ಕಾಯಿಸ್ಕೊತವ್ರೆ ಎಲ್ಲ ನೋಡಿ, ನೈನ್ ಹಾಕೊಂಡು ಜೊತೆಗೆ ಈ ಬಿಸಿಲಲ್ಲಿ ಬಿಸಿ ಕಾಯಿಸ್ತಿದ್ದಾರೆ. ಇಲ್ಲಿ ನೋಡಿದ್ರು ಇವರೆಲ್ಲ ಬೇಟೆ ಆಡ್ತವ್ರೆ, ಬಿಲ್ಗಳೆಲ್ಲ ಇಟ್ಕೊಂಡು ನೋಡ್ರಿ. ಇವಾಗ ಅವ್ರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಆದರೆ ನೋಡ್ರಿ ಚಿಕ್ಕ ಮಗುನು ಕ್ಯಾಟರ್ ಬಿಲ್ ತೊಗೊಂಡು ಏನೋ ಹೊಡಿತಿದ್ದಾನೆ ಮರದ ಮೇಲೆ ನೋಡ್ರಿ. ಹಂಗೆ ಬಂದರೆ ಇವರು ಗೊಂಡರು ಅಂತೆ ನೋಡಿ. ಇವರು ಯಾರು ಗೊತ್ತಿಲ್ಲ ನಮಗೂ ಅಷ್ಟೊಂದು. ನಾವು ಆಡ್ತಿದ್ದಾರೆ ಅವರು ಒಂದು ಅಂತ ಅಕ್ಕೋರೇನೋ ಇದು ಮಾಡ್ತಿದ್ದಾರೆ. ಇಲ್ಲಿ ಮಲಗಿದ್ದಾರೆ, ರಾಗಿ ಬೀಸ್ತಾ ಇದ್ದಾರೆ ನೋಡ್ರಿ. ಈ ಥರ ಇತ್ತು ಅವಾಗಿನ ಕಾಲದಲ್ಲಿ ಇವ್ರ ಮನೆಗಳು. ಇದು ಅವರ ಮಲಗುವ ಮನೆ ನೋಡ್ರಿ, ಎಷ್ಟು ಚೆನ್ನಾಗೈತೆ ಮಂಚ ಆಗಿನ ಕಾಲದ್ದು. ನೋಡ್ರಿ ಇಲ್ಲಿ ಚಿಕ್ಕ ಮಗು ನೋಡಿ, ಅಮ್ಮ ಹೆಂಗೆ ಸ್ನಾನ ಮಾಡಿಸ್ತಿದ್ದಾರೆ ಉಲ್ಟಾ ಮಲಗಿಸ್ಕೊಂಡು ನೋಡ್ರಿ ಅಲ್ಲಿ. ಮತ್ತು ಇವರು ಕುಡಿಯಾರು, ಮಲೆ ಕುಡಿಯಾರು ಅಂತೆ ನೋಡಿ. ಆ ಥರ ಒಂದು ಜನಾಂಗ ಅನ್ಕೋತೀನಿ ನೋಡ್ರಿ. ಅಣ್ಣವರು ಏನೋ ಸೇಂದಿ ಬಾಟ್ಲು ಹಿಡ್ಕೊಂಡು ಬರ್ತಾವ್ರೆ ಅಲ್ಲಿಂದ. ಮತ್ತು ಇಲ್ಲೊಬ್ಬ ಒಳ್ಳೆ ಚಿಕ್ಕ ಮಕ್ಕಳು ಆಟ ಆಡ್ತಿದ್ದಾರೆ. ಇಲ್ಲಿ ನೋಡಿ ಕೊಡಗಲ್ಲಿ ಹಾಕ್ಕೊಂಡಿರ್ತಾರಲ್ಲ ಬಟ್ಟೆ, ಆ ಥರ ಬಟ್ಟೆ ಹಾಕ್ಕೊಂಡು ಬಂದಿದ್ದಾರೆ. ಅಲ್ಲಿ ನೋಡಿ ಅವ್ರು ಹೊರ ಎತ್ಕೊಂಡು ಹೆಂಗೆ ಹೋಗ್ತಿದ್ದಾರೆ ಅಲ್ಲಿ. ಅದ್ರ ಜೊತೆ ನಾಯಿನೂ ಇದೆ. ಮತ್ತು ನೋಡಿ ಇಲ್ಲೊಂದು ನಾಯಿ ನೋಡಿ ಏನೋ ರುಬ್ತಿರ್ಬೇಕು. ಅಯ್ಯೋ ನೋಡಿ ಅಕ್ಕವ್ರೇನೋ ಊದ್ತಾ ಇದ್ದಾರೆ. ಚಿಕ್ಕ ಮಗ ಚೆಂಬೆತ್ಕೊಂಡು ಆಟ ಆಡ್ತಿದ್ದಾನೆ. ಓ ಈ ಥರ ಇದೆ. ಓಕೆ, ಇದನ್ನು ನೋಡಿ ಸಡನ್ನಾಗಿ ಎದ್ರುಕೊಂಡೇ ಬಿಟ್ಟೆ ಗುರು ಒಳಗೆ ಬಂದಾಗ. ನೋಡಿದ್ರು ಇಲ್ಲಿಗೆ ಬಂದರೆ ಇದು ನೋಡ್ರಿ, ಅಜ್ಜಿ ಇದೆ, ನಾಯಿ ಇದೆ. ಈ ಕಡೆ ಸೈಡಲ್ಲಿ ಬಂದರೆ ಇವ್ರು ನೋಡ್ರಿ ಎಲ್ಲ ಡ್ಯಾನ್ಸ್ ಆಡ್ತಾ ಇದ್ದಾರೆ ನೋಡಿ. ಇಲ್ಲಿಗೆ ಬಂದರೆ ಇವರು ಒಂದು ಥರದ ಜನಾಂಗದವರೇ ನೋಡ್ರಿ. ಅದು ಗೌಳಿಗರು ಅಂತ ಇವರು ನೋಡಿ. ನಾಯಿ ರಿಯಲ್ಲಾಗಿ ಮಲ್ಕೊಂಡಿರೋ ಥರನೇ ಇದೆ ನೋಡ್ರಿ. ಸಡನ್ನಾಗಿ ನೋಡಿ ಯಾವುದೋ ನಾಯಿ ಸದ್ದು ಬಿದ್ದಿದೆ ಅಂದ್ಕೊಂಡೆ ಅದನ್ನು ನೋಡಿ. ನೋಡ್ರಿ ಇದು ಚಿಕ್ಕದು ಹೆಂಗಿದೆ, ಕೂಚಿ ನೋಡ್ರಿ. ಅಕ್ಕವರು ಹಾಲು ಕರೀತಿದ್ದಾರೆ, ಅಣ್ಣವ್ರು ನೋಡಿ ಇಲ್ಲೇ ನಿಂತ್ಕೊಂಡಿದ್ದಾರೆ ನೋಡ್ರಿ. ಇದು ಎಲ್ಲ ಕಡೆಯಲ್ಲೂ ಇದೆ ಇರ್ತಿರೋದು. ಅವಾಗಿನ ಜಮಾನದಲ್ಲಿ ಕಾಣಿಸೋದು, ಇವಾಗ ಅವ್ಯಾವ ಕಾಣಿಸ್ತಾನೆ ಇಲ್ಲ ನೋಡ್ರಿ. ಇಲ್ಲಿ ಅಕ್ಕವರು ಪಾತ್ರೆ ಬೆಳಗ್ತಾ ಇದ್ದಾರೆ ಮಸಿ ಹಾಕ್ಕೊಂಡು. ಇವನು ಹೆಂಗವನೆ ನೋಡ್ರಿ. ಅಣ್ಣವರಲ್ಲಿ ಹಸು ಎಲ್ಲ ಎಮ್ಮೆ ಎಲ್ಲ ಮೇಯಿಸ್ತಾವೆ ನೋಡ್ರಿ ಅಲ್ಲಿ ನಿಂತ್ಕೊಂಡು. ಅಕ್ಕವರು ನೀರು ತಗೊಂಬರ್ತಾ ಇದ್ದಾರೆ. ಅದ್ರ ಹಿಂದೆನೇ ಒಂದು ನಾಯಿ ಇದೆ. ನೋಡಿದ್ರಲ್ಲ ಗುರು, ಇವರು ಸುಮಾರು 30 ವರ್ಷದಿಂದ ನಡೆಸ್ಕೊಂಡು ಬರ್ತಿದ್ದಾರಂತೆ ಇದನ್ನು. ಆಮೇಲೆ ಇವಾಗಿದ್ದು ನೋಡಿದ್ವಲ್ಲ ಜನಾಂಗಗಳು, ಅದೆಲ್ಲ ಇವಾಗ ರೀಸೆಂಟಾಗಿ 1 ವರ್ಷದಿಂದ ನಡ್ಸ್ಕೊಂಬರ್ತಿರೋದಂತೆ. ಸೊ ಅವ್ರು ಹಂಗೆ ಹೇಳ್ತಿದ್ರು, ಆ ಅಣ್ಣವ್ರು ಕೇಳಿದಾಗ. ಚೆನ್ನಾಗಿದೆ ನೋಡೋಕ್ಕೆಲ್ಲ, ಬನ್ನಿ ಚೆನ್ನಾಗಿದೆ. ಬಂದರೆ ಶಿವನ ದೇವಸ್ಥಾನ ಇಲ್ಲಿಂದ ಹಿಂಗೆ ಕಾಣಿಸ್ತಾ ಇದೆ. ಶಿವನ ಮುಂದೆ ನಂದಿ, ಅಕ್ಕಪಕ್ಕಗಳಲ್ಲೆಲ್ಲ ವಿಗ್ರಹಗಳು ನೋಡ್ರಿ ಹೇಗಿದ್ದಾವೆ. ಇಲ್ಲಿ ನೋಡ್ರಿ ಇದು ಹುಲಿ. ನಾನು ಇದನ್ನು ಸಡನ್ನಾಗಿ ನೋಡಿ ರಿಯಲ್ ಹುಲಿನೇ ಅನ್ಕೊಬಿಟ್ಟೆ. ಜಸ್ಟ್ ಒಂದು ನೋಡ್ರಿ, ಇಲ್ಲಿಂದ ಅಲ್ಲೊಂದು ಹಸು ನಿಂತಿದೆ ನೋಡ್ರಿ. ಅಲ್ಲಿ ಎಮ್ಮೆ ಅದಕ್ಕೆ ಸ್ಕೆಚ್ ಆಗ್ತಿರೋದು ಅಣ್ಣವ್ರು ಇಲ್ಲಿಂದ ನಿಂತ್ಕೊಂಡು. ಆ ಥರ ಇವತ್ತಿನಲ್ಲಿ ಮಾಡಿರೋದು ನೋಡಿ ಹೆಂಗೆ ಮಾಡಿದ್ದಾರೆ ಇಲ್ಲೆಲ್ಲ. ಇಲ್ಲಿ ನೋಡಿ ಪಿರಂಗಿ ಹಂಗಿಕ್ಕಿದ್ದಾರೆ. ಇದು ಹಳೇ ಕಾಲದ್ದು ತೇರು ನೋಡ್ರಿ ಹೆಂಗಿದೆ.
ಇದನ್ನು ನೋಡಿದ್ರೇ ಗೊತ್ತೈತೆ ತುಂಬ ಹಳೆಯ ಕಾಲದಂತ. ನೋಡ್ರಿ ಇದೆಲ್ಲ ವೀರಗಲ್ಲು ಅಂತ ಕರೀತಾರೆ. ಇದೆಲ್ಲ ನೋಡ್ರಿ ಎಲ್ಲ ಒಂದೊಂದು ವೀರಗಲ್ಲನ್ನ ನೆಟ್ಟಿದ್ದಾರೆ, ಕೆತ್ತನೆಗಳದ್ದು. ನೋಡ್ರಿ ಎಲ್ಲ ಚಿಕ್ಕ ಮಕ್ಕಳಿಗೆ ಆಡುವಂಥ ಆಟದ ಮೈದಾನ. ಅಲ್ಲೊಂದು ನೋಡಿ, ಅಲ್ಲಿ ಯಾರೋ ಇದು ಅದು ಯಾವುದು ಅಂತ ಗೊತ್ತಿಲ್ಲ, ಅಲ್ಲಿ ಡ್ಯಾನ್ಸ್ ಆಡ್ತಾರೆ, ಅದೊಂದು ಗೊತ್ತಿಲ್ಲ. ನೋಡ್ರಿ ಇದು ಒಂದು ಥರದ ರಂಗದ ಕುಣಿತ ಅಂತ. ನೋಡ್ರಿ ಕೈಯಲ್ಲಿ ಬಟ್ಟೆ ಇಟ್ಕೊಂಡು ಈ ಥರ ಟಮಟೆ ಹೊಡೆಯೋದ್ರಲ್ಲಿ ಡ್ಯಾನ್ಸ್ ಆಡೋದು. ಹಿಂಗೆ ಬಂದರೆ ಅವಾಗಲೇ ವೀರಗಲ್ಲು ಅಂತ ತೋರಿಸಿದ್ನಲ್ಲ, ಸೇಮ್ ಅದೇ ಥರದ್ದು ಇಲ್ಲೂ ಕೂಡ ನೋಡಿ. ನಂದೀಶ್ವರ ಇದೆಲ್ಲ ವೀರಗಲ್ಲು. ಇದು ಗೊಮ್ಮಟೇಶ್ವರ, ಈ ಥರ ಎಲ್ಲ ಇದೆ ಇಲ್ಲಿ. ಇದು ಶಿವನ ಮುಂದೆ ನಂದಿ ನೋಡ್ರಿ, ಆ ಥರ ಆಂಜನೇಯ ಇದ್ದಾರೆ ನೋಡಿ ಅಲ್ಲಿ. ಇದು ಶಾಸನಗಳಿದು, ಕನ್ನಡ ಶಾಸನ ನೋಡ್ರಿ, ಇದೆಲ್ಲ ಏನಿದೆ. ಅದು ಬ್ರಹ್ಮದೇವರು ಅನ್ಕೋತೀನಿ ನೋಡಿ. ಈ ಥರ ಎಲ್ಲ ಇದೆ ನೋಡಿ. ಇದು ಕೂಡ ಆಂಜನೇಯ ನೋಡಿ. ಇಲ್ಲಿ ಇದ್ದಾರಲ್ಲ ಇವರೇ ಫೌಂಡರ್ ನೋಡಿ. ಇದರದ್ದೆಲ್ಲ ಕೆಲಸ ಮಾಡಿಸಿದ್ದು ಎಲ್ಲ ಮೇಂಟೈನ್ ಮಾಡಿದ್ದು ಇವರೇ ಅನಿಸುತ್ತೆ ನನ್ನ ಪ್ರಕಾರ. ನಮಸ್ತೆ ಗುರು. ಮತ್ತು ನೋಡಿದ್ರಲ್ಲ ಗುರು, ಎಲ್ಲ ನೀವು ಏನೇನಿದೆ ಅಂತ. ಇಲ್ಲೆಲ್ಲ ಅವರು ಇದ್ದಂಥ ಜೀವನ ಶೈಲಿಗಳು, ಮತ್ತು ಪ್ರಾಣಿಗಳನ್ನು ಬೆಳೆಸೋದು, ದೇವರು, ಮತ್ತು ಅವರು ಯೂಸ್ ಮಾಡ್ತಿದ್ದಂಥ ವಸ್ತುಗಳು, ಅವ್ರ ಮನೆಗಳು ಹೆಂಗೆ ಅಪ್ಗ್ರೇಡ್ ಆದರು ಒಂದೊಂದೇ, ಮತ್ತು ಅವರು ಯಾವ್ಯಾವ ಥರ ಜನಾಂಗಗಳು ಇದ್ದಾವೆ, ಮತ್ತು ವೀರಗಲ್ಲು ಹಲವಾರು ನೋಡಿದ್ರಿ. ಇನ್ನು ಮತ್ತು ಆ್ಯಕ್ಟಿವಿಟೀಸು ಇದೆ ಹಿಂದ್ಗಡೆಯಲ್ಲಿ. ಅದು ಬೋಟ್ರ್ ಆ್ಯಕ್ಟಿವಿಟಿ. ನೀರಿಲ್ವಲ್ಲ, ನೀರಿಲ್ಲದೆ ಇರೋ ಕಾರಣ ಅದು ಸ್ಟಾಪ್ ಮಾಡಿದ್ದಾರೆ. ಅದಕ್ಕೂ ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕು ಅದಕ್ಕೆಲ್ಲ. ಮತ್ತು ನೀವು ಕ್ಯಾಮ್ರಾ ತರ್ತೀರ ಅಂದರೆ ಅದಕ್ಕೂ ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕು. ಆಮೇಲೆ ಫಸ್ಟು 50 ರೂಪಾಯಿ ಇತ್ತು, ಇವಾಗ 100 ರೂಪಾಯಿ ಮಾಡಿದ್ದಾರೆ. ಚಿಕ್ಕ ಮಕ್ಕಳಿಗೆಲ್ಲ 50 ರೂಪಾಯಿ, ದೊಡ್ಡವ್ರಿಗೆ 100 ರೂಪಾಯಿ ಅಂತೆ. ಮತ್ತು ಚೆನ್ನಾಗಿದೆ ಇಲ್ಲೆಲ್ಲ. ಪೀಸ್ ಆಫ್ ಮೈಂಡ್ಗೆ ಬಂದರೆ ಚೆನ್ನಾಗಿದೆ. ಒಂದು ರೌಂಡ್ ಸುತ್ತ ಹಾಕೊಂಡ್ಬಂದು ಚೆನ್ನಾಗಿದೆ ಇಲ್ಲೆಲ್ಲ. ಸುಮಾರು 30 ವರ್ಷ ಏನೋ ಅಂತ ಹೇಳಿದರು. ನಿಮ್ಗೆ ಹೇಳಿದ್ದೀನಲ್ಲ ವೀಡಿಯೋದಲ್ಲಿ ಯಾವಾಗಲೇ. ಚೆನ್ನಾಗಿದೆ, ಬನ್ನಿ. ಮತ್ತು ಈ ವಿಡಿಯೋ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡ್ತಾಯಿರ್ತೀನಿ. ಕನ್ನಡಿಗರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಬೈ ಫ್ರೆಂಡ್ಸ್.